ಕ್ಷುಲ್ಲಕ ಕಾರಣಕ್ಕೆ 15ಕ್ಕೂ ಹೆಚ್ಚು ಜನರ ಗುಂಪೊಂದು ಮಹಿಳೆಯರು ಹಾಗೂ ಯುವಕರ ಮೇಲೆ ಹಲ್ಲೆ ನಡೆಸಿದ ಘಟನೆ ನಗರದ ಮಂಟೂರು ರಸ್ತೆಯ ಮೌಲಾನಿ ಫ್ಲಾಟ್ನಲ್ಲಿ ಭಾನುವಾರ ರಾತ್ರಿ ನಡೆದಿದೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಮನೆಯ ಮೇಲೆ ಬಟ್ಟೆ ಹಾಕುವ ವಿಚಾರವಾಗಿ ಇಮ್ತಾಜ್ ನವಲೂರ, ಬೊಮ್ಮಣ್ಣ, ನಜೀರ್, ತಾಜ್ ಸೇರಿದಂತೆ 10ಕ್ಕೂ ಹೆಚ್ಚು ಮಂದಿ ಸುಖಾಸುಮ್ಮನೆ ಅಶ್ಲೀಲವಾಗಿ ಬೈದು ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ದಾಳಿಯಲ್ಲಿ ರೋಹಿತ್, ವೇದಿಕಾ, ವಿಶಾಖಾ ಸೇರಿದಂತೆ ಹಲವರು ಗಾಯಗೊಂಡಿದ್ದಾರೆ. ಹಳೆಯ ದ್ವೇಷದ ಹಿನ್ನೆಲೆ ಏಕಾಏಕಿ ಬಂದು ಹಲ್ಲೆ ನಡೆಸಲಾಗಿದೆ ಎಂದು ಹಲ್ಲೆಗೊಳಗಾದವರು ದೂರಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ರೋಹಿತ್ನನ್ನ ಹುಬ್ಬಳ್ಳಿಯ ಕೆಎಂಸಿಆರ್ಐ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ. ಅದಕ್ಕೆ ಅಕ್ಕಿಗ್ರಿ ನಮ್ಗೆಲ್ಲರಿಗೂ ಹೊಡ್ತಾ ಬಿದ್ದೈತ್ರಿ, ನಮ್ಮ ಅಣ್ಣಾರ್ಗೆಲ್ಲರಿಗೂ ಹೊಡ್ತಾ ಬಿದ್ದೈತ್ರಿ. ಬರೇ ಜಾತಿ ಮೇಲೆ ಬೈತಾರ್ರಿ ಅವ್ರು ನಮಗೆ. ಅರ್ಬಿ ಒಣ ಹಾಕಿದ್ವಿ, ಅದರ ಸಲುವಾಗಿ ಎಲ್ಲರಿಗೂ ಹುಡುಗಿಯಾರ್ದು ಎಲ್ಲಾರ್ದು ಅರ್ಬಿ ಗಿರ್ಬಿ ಎಲ್ಲ ಹರ್ತಾರ್ರಿ ಅವ್ರು. ಅರ್ಬಿ ಗಿರ್ಬಿ ಹರಿದು ಹೊಡೆಯೋದು ಅದು 20-30 ಜನ ಮನ್ಯಾಗ ಹೊಕ್ಕೊಂಡಾರ್ರಿ ನಮ್ಗೆ ಹೊಡ್ಯಾಕ್ರಿ. ನಮ್ಮ ಆಫೀಸ್ ಒಬ್ಬನಿಗೆ ನಾ ಕೆಲಸ ಮಾಡಕ್ಕೆ ಹೋಗ್ತೀನಿ. ಮ್ಯಾಕ್ಸಿಸ್ ಕಾಯರ್ ಕಂಪ್ನಿನಾಗ ನಾ ಕೆಲಸ ಮಾಡಕ್ಕೆ ಹೋಗ್ತೀನಿ ರೀ. ಆಫೀಸ್ ಓಪನಿಂಗ್ ಇತ್ತು ನಮ್ದು ಲೋಯಾರ್ ನಗರ್ನಾಗ. ಇಲ್ಲಿಂದ 6:30 ಹಿಂಗೆ ಬಂದಿದ್ರಿ ಮನೆ ಕರೆ. ಬಂದಿನ ಮೇಲೆ ನಮ್ಮ ದೋಸ್ತನ ಜೊತೆ ಚಾ ಕೂರಿದ್ದ ಮನೆ ಕರೆ ಬರಾಕ್ ಹೊಂಟಿದ್ರಿ. ನಮ್ಮ ಮನ್ಯಾಗಿನಿಂದ ಫೋನ್ ಬಂತು, ಹಿಂಗೆ ನಿಮ್ಮ ಜಗಳ ಆಗೈತಿ ಮನ್ಯಾಗ ಬರ್ರಿ ಅಂದಿದ ಮೇಲೆ ಇಲ್ಲಿ ಹೋಗಿದ ಮೇಲೆ ಎಲ್ಲರೂ ಸೇರಿ ಬೊಮ್ಮಣ್ಣ, ನದಾಫ್ ಅವ್ರ ಹುಡುಗರು ಬಂದು ಎಕ್ದಮ್ ಹಚ್ಚಿ ಬಂದು ಆಟಾಟ್ ಮಾರಾಡ್ರಿ. 30 ಮಂದಿ ಬಂದು ದಪ್ಪ ದಪ್ ಮನ್ಯಾಗ ಬಂದು ಎಲ್ಲರೂ ಕರೆ ಹೊಡೆದಾರ್ರಿ ನನಗೆ ಸೇರಿ. ಅವನು ಆಕಾಶ ಅಂದ ಹುಡುಗ ಇದ್ದಾರಿ, ಬೆಂಗೇರಿ ಹುಡುಗ. ಅವ ಬಂದು ನನಗೆ ಪಂಚಕವನ್ನು ಹೊಡೆದಾನ್ರಿ. ಈಗ ನಮ್ಮ ಅಣ್ಣ ಮಗ ಅದಾನಿಲ್ಲ ರೀ, ಇದು ಮೊದಲಿಂದ ವೇಷ ರೀ. ಇದು ಈಗಿದ್ದ ರೋಹಿತ್ ಅಂತ್ರಿ. ರೋಹಿತ್, ನಮ್ಮ ಹಳೆ ಓಂಕಾರ ಮತ್ತು ಈ ಹುಡುಗಿ ಸೋನಿ ಅಂತ್ರಿ. 3 ಮಂದಿದು ಏನಾಗೈತಿ ರೀ, ನಿನ್ನೆ ಅರ್ಬಿ ಹಾಕಕ್ಕೆ ಹೋಗಿದ್ದಾರ ಮನೆ ಮೇಲೆ. ನಮ್ದು ಮನೆ ರೀ, ಸ್ವಂತ ಅದ. ಅವ್ರು ಬಾಡಿಗೆ ಅದಾರ, ಅವ್ರ ತಾಯಿ ಬಾಡಿಗೆ ಅದಾರ. ಅವ್ರು ಏನು ಮಾಡ್ಯಾರ, ಕೆಳಗಿಂದ ಭಯಕ್ಕೆ ಕುಂತಾರ. ನಮ್ಮ ಮನೆ ಕಡೆ ಯಾಕೆ ಇದು ಮಾಡ್ಯಾರ, ನಮ್ದು ಮನೆ ನಮ್ಗೆ ಅನ್ನಕುಂತೇನಂತ ಆಕಿ ಕೇಳ್ಯಾರ. ಖಾಲಿ ಕೇಳಿದ ಮೇಲೆ ಅಷ್ಟಾಗ ಆಕಿ ಚಿನಾಲಿ ರಂಡಿ ಎಲ್ಲ ಭಯ ಚಾಲು ಮಾಡಿಬಿಟ್ಟ. ಆ ತಾಜ್ ಅಂತ ಹೆಣ್ಮಕ್ಳು ಆಕಿ ಬೈಯೋದು ಹೆಂಗೆ ಚಾಲು ಮಾಡ್ಯಾರಿಲ್ಲ, ಅವ್ರಿಗೆ ಫೋನ್ ಮಾಡಿ ತಾಬರ್ತೋಬ ನಮ್ಮದು ಇದಕ್ಕೆ ಕರಿತೀನಂತ ಅವ್ನು ಆಕಿಗೆ ಪರಿಚಯ ಗಿರ್ಚೆ ಇಲ್ಲ ರೀ. ಆಕಿ ಕೀಪ್ ಅವನು ಹಿಡ್ಕೊಂಡು ಕೀಪ ಆಕಿದೆಲ್ಲ ಯಾವಾರ ಅವನ ನಡೆಸ್ತಾನೆ. ಇವನು ವಾರ ಬಡ್ಡಿ ಮಾಡ್ತಾನೆ ರೀ. ಇವನ ಕಡೆ 3-4 ಮಂದಿ ಉಸೂಲಿ ಮಾಡಕದಾರ ರೀ. ಗೋಪನ್ಕೊಪ್ಪ ಹುಡುಗರು ಅದಾರ ರೀ. ಇದ್ರಾಗ 4-5 ಮಂದಿ ಅದಾರ. ಆಫೀಸ್ ಮಾಡಿ ಇಟ್ಬಿಟ್ಟಾರ ಇವ್ರು. ನಾನು 7 ಗಂಟೆಗೆ ಅರ್ಬಿ ಒಗದು ಹಾಕಾಕತ್ತಿದ್ರಿ. ಅರ್ಬಿ ಹಾಕಿದ್ದು ಸಲುವಾಗ ಬರೀ ನೀ ಅರ್ಬಿ ಯಾಕೆ ಹಾಕಿದೆ ಅಂತ ಕೇಳಿ ಕೆಳಗಿಂದ ನಿಂತ ಕೇಶ ಬಿಕಾರಿ ರಂಡಿ ಅಂತ ಕೇಶ ಈಕಿಗೆ ಹುಡುಗಿಗೆ ಅಂದಳ್ರಿ. ಅಂದ್ಬಿಟ್ಲೆ ನಾವೆದಕ್ಕೆ ಬಿಕಾರಿ ಇದ್ರೆ ಇರಲಿ, ದೇವ್ರು ಮೆಚ್ತಾನೆ. ಬಿಕಾರಿ ಇದ್ರೆ ಏನು ಕೆಟ್ಟ ಕೆಲಸ ಮಾಡಿಲ್ಲ ಅಂತ ಕೇಶ ನಾನು ಅಂದಿದ್ದಕ್ಕೆ ಹೊಲ್ಯಾರ ರಂಡ್ಯಾರ ನೀವು, ಈ ಹೊಲ್ಯಾರದಿರಿ ನೀವು, ದೇಡ ಅಂಡ ತುಮಿ ಅಂತ ಕೇಶ ಹಂಗೆ ಬೇಯಾಕತ್ತೀರಿ. ಅವ್ರು ಹಂಗೆ ಅನ್ನೋ ಮಟ್ಟ ಅಂದ್ರೆ ಆ ಹುಡುಗ ಬಂದುಬಿಟ್ಟ ನೋಡ್ರಿ. ಆ ಹುಡುಗ ಬಂದಿದ್ದು ಒಂದು 20 ಹುಡುಗರು ಬಂದು ಕೇಶ, ಹೆಣ್ಣು ಹುಡುಗರು ಅದಾರ ಈ ಮನ್ಯಾಗ. ಆ ಮನ್ಯಾಗ ನುಗ್ಗಿ ಕೇಶ ಒಬ್ರಿಗೊಬ್ಬರು ಇಮ್ತ್ಯಾಜ್ ಅನ್ನೋ ಅದಾನ್ರಿ ಹೆಣ್ಮಗಳ ಗಂಡ. ಆಕೆ ಅವ ಏನು ಮಾಡ್ಯಾನ್ರಿ, ಹುಡುಗರ ಕೈಯಾಗ ಬಿಲೇಡ್ ಕೊಟ್ಟಾನ್ರಿ. ಆ ರೋಹಿತ್ಗೆ ಜಗ್ರಿ, ಮೊದಲು ರೋಹಿತ್ಗೆ ಜಗ್ರಿ, ಅವ್ನಿಗೆ ಹಾಕ್ರಿ ಅನ್ನಕತ್ತಾನ್ರಿ. ಅವ ಎಷ್ಟು ನಾವು ಹೆಣ್ಮಕ್ಳು ಎಷ್ಟಂತ ನಾವು ವಯಸ್ಸಾದವರು ನಾವು ಎಲ್ಲಿ ಅವ್ನಿಗೆ ಜಗ್ಬೇಕ್ರಿ. ಅಷ್ಟು ಗಂಡು ಹುಡುಗರಿಗೆ, ವಯಸ್ಸಾದ ಹೆಣ್ಮಕ್ಳು ಈ ಹರಿಯದ ಹುಡುಗರಿಗೆ ಜಗ್ಗ್ಯಾಡಿ ಈಕಿನ ಮೈ ಮೇಲೆ ಹರಿವೆಲ್ಲ ಹರಿದ್ರಿ. ಈಕಿನ ಮಾರಿ ಮೇಲೆ ಚೂಂಟಿಕೆ ಇದು ಮಾಡಿದ್ರಿ. ಅವ್ನು ಎದಿಗೆ ಒದ್ದಾರಿ. ಇನ್ನೊಂದು ಹುಡುಗಗ ಮಾರಿಗೆ ಒದ್ದಾರ್ರಿ.